ಕೇವಲ ರಕ್ತಸಿಕ್ತ ಅಂಗಿ, ಕೆಲವು ಫೋನ್ ಕಾಲ್ ಲಾಗ್ಗಳು, ಆಮೇಲೆ ಮನೆಯಲ್ಲಿ ಸಿಕ್ಕ ಸ್ವಲ್ಪ ಹಣ. ಇದರ ಆಧಾರದ ಮೇಲೆ ಪೊಲೀಸರು ಯಾರಿಗಾದ್ರೂ ಜೀವಾವಧಿ ಶಿಕ್ಷೆ ಕೊಡಿಸ್ಬೋದಾ? ಖಂಡಿತ ಕೊಡಿಸ್ಬಾರ್ದು. ಆದ್ರೆ 2010ರಲ್ಲಿ ರಾಜಸ್ಥಾನದ ಭಿಲ್ವಾರದಲ್ಲಿ ಬಡವನಾದ ಪೂರಣ್ಮಲ್ ಎಂಬಾತನಿಗೆ ಆಗಿದ್ದು ಇದೆ ನೋಡಿ. ಹೌದು, ಅರುಣಾ ಎಂಬ ಮಹಿಳೆಯ ಕೊಲೆಯಾದಾಗ ಆಕೆಯ ಪತಿ ಲಾಡುಲಾಲ್ ತಪ್ಪೊಪ್ಕೊಂಡ. ಅಷ್ಟೇ ಅಲ್ಲದೆ ಯಾವುದೇ ತಪ್ಪಿಲ್ಲದ ಪೂರಣ್ಮಲ್ಲನ್ನು ತನ್ನ ಸಹಚರ ಅಂತ ಸುಳ್ಳು ಸಿಲುಕಿಸ್ದ. ಅರೆ, ಅದೆಷ್ಟು ಘೋರ ಅಲ್ವಾ? ಇದರ ಪರಿಣಾಮವಾಗಿ ಆ ಅಮಾಯಕ ಬರೋಬ್ಬರಿ 2749 ದಿನಗಳ ಕಾಲ ಜೈಲಿನಲ್ಲಿ ನರಳಬೇಕಾಯ್ತು. ನಿಜಕ್ಕೂ ಇದು ಕರುಣಾಜನಕ ಕಥೆ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಮುಖ್ಯ ಉದ್ದೇಶ ಕೂಡ ಇದೇ ಆಗಿದೆ. ಕಣ್ಣಾರೆ ಕಂಡ ಸಾಕ್ಷಿಗಳಿಲ್ಲದಿದ್ದಾಗ ನ್ಯಾಯಾಲಯಗಳು ಸತ್ಯವನ್ನು ಹೇಗೆ ಹುಡುಕುತ್ತವೆ ಅಂತ ಅರ್ಥ ಮಾಡಿಕೊಳ್ಳೋಣ. ಹೌದು, ಇದು ನಮ್ಮ ಕಾನೂನು ವ್ಯವಸ್ಥೆಯ ನೈಜ ಚಿತ್ರಣ. ಪ್ರತ್ಯಕ್ಷದರ್ಶಿಗಳಿಲ್ಲದ ಇಂಥ ಪ್ರಕರಣಗಳಲ್ಲಿ ನ್ಯಾಯಾಲಯವು ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅಂದ್ರೆ ಸಾಂದರ್ಭಿಕ ಸಾಕ್ಷ್ಯವನ್ನು ಸಂಪೂರ್ಣವಾಗಿ ಅವಲಂಬಿಸುತ್ತೆ. ಅಂದ್ರೆ ಆ ಚುಕ್ಕಿಗಳನ್ನ ಸೇರಿಸೋ ಕೆಲ್ಸ. ನಿಖರವಾಗಿ. ಇಲ್ಲಿ ಸುಪ್ರೀಂ ಕೋರ್ಟ್ ಪಂಚಶೀಲ ತತ್ವಗಳನ್ನು ಕಟ್ಟುನಿಟ್ಟಿನಾಗಿ ಪಾಲಿಸುತ್ತೆ. ಅಂದ್ರೆ ಸಾಕ್ಷ್ಯಗಳ ಸರಪಳಿ ಎಷ್ಟು ಬಿಗಿಯಾಗಿರ್ಬೇಕು ಅಂದ್ರೆ ಅಲ್ಲಿ ಆರೋಪಿ ನಿರಪರಾಧಿ ಅಂತ ಹೇಳಲು ಒಂದೇ ಒಂದು ಸಣ್ಣ ರಂಧ್ರವೂ ಇರಬಾರದು. ಆ ಸರಪಳಿಯನ್ನು ಪೊಲೀಸರು ಹೇಗೆ ನಿರ್ಮಿಸ್ತಾರೆ ಎನ್ನುವುದೇ ಇಲ್ಲಿನ ಅತಿದೊಡ್ಡ ಸವಾಲು. ಈಗ ಈ ಪ್ರಕರಣದ ಕಾನೂನು ವಿಶ್ಲೇಷಣೆಗೆ ಬರೋಣ. ಇಲ್ಲಿ ಪೊಲೀಸರು ಮಾಡಿದ 3 ಪ್ರಮುಖ ತಪ್ಪುಗಳಿವೆ. ಹೌದು, ಅದರಲ್ಲಿ ಮೊದಲನೆಯದು ಹಣದ ವಿಚಾರ. ಪೂರಣ್ಮಲ್ ಮನೆಯಲ್ಲಿ ಸುಮಾರು 46,145 ರೂಪಾಯಿ ನಗದು ಸಿಕ್ಕಿತು ಅಂತ ಪೊಲೀಸರು ವಾದಿಸಿದ್ರು. ಆದರೆ ಕೇವಲ ಮನೆಯಲ್ಲಿ ಹಣವಿರುವುದು ಒಂದು ಅಪರಾಧವಲ್ಲವಲ್ಲವೇ? ಖಂಡಿತ ಅಲ್ಲ. ಎವಿಡೆನ್ಸ್ ಆಕ್ಟ್ನ ಸೆಕ್ಷನ್ 27ರ ಪ್ರಕಾರ ವಶಪಡಿಸಿಕೊಂಡ ವಸ್ತುವು ಅಪರಾಧಕ್ಕೆ ನೇರವಾಗಿ ಲಿಂಕ್ ಆಗಿರಬೇಕು. ಅಂದ್ರೆ ರಸ್ತೆಯಲ್ಲಿ ಹೋಗುವ ಒಬ್ಬನ ಜೇಬಿನಲ್ಲಿ ಹಣವಿದ್ದ ಮಾತ್ರಕ್ಕೆ ಅವನು ಬ್ಯಾಂಕ್ ದರೋಡೆಕೋರನಾಗುವುದಿಲ್ಲ. ಅವನು ಆ ನಿರ್ದಿಷ್ಟ ಬ್ಯಾಂಕ್ನಿಂದಲೇ ಹಣವನ್ನು ಕದ್ದಿದ್ದಾನೆ ಅಂತ ಸಾಬೀತುಪಡಿಸಬೇಕು. ಹೌದು, ಅದೇ ಇದರ ಹಿಂದಿನ ತರ್ಕ. ಸಾಕ್ಷ್ಯ ಮತ್ತು ಅಪರಾಧದ ನಡುವೆ ನೇರ ಕೊಂಡಿ ಇರಲೇಬೇಕು. ಕೇವಲ ಊಹೆಗಳ ಆಧಾರದ ಮೇಲೆ ಕೋರ್ಟು ಶಿಕ್ಷೆ ವಿಧಿಸುವಂತಿಲ್ಲ. ಸರಿ, ಹಣದ ವಿಚಾರ ಬಿಡೋಣ. ಆದರೆ ಆ ರಕ್ತಸಿಕ್ತ ಅಂಗಿಯ ಕಥೆ ಏನು? ಪೂರಣ್ಮಲ್ನ ಅಂಗಿಯ ಮೇಲೆ ಸಂತ್ರಸ್ತೆಯ ಓ ಪಾಸಿಟಿವ್ ರಕ್ತದ ಕಲೆಗಳಿದ್ವು ಅಂತ ಲ್ಯಾಬ್ ವರದಿ ಹೇಳಿತಲ್ವೇ? ಹೌದು, ಹೇಳಿತ್ತು. ಆದ್ರೆ ಇಲ್ಲಿಯೇ ಚೈನ್ ಆಫ್ ಕಸ್ಟಡಿ ಅಂದ್ರೆ ಸುಪರ್ದಿಯ ಸರಪಳಿ ಎಂಬ ಕಾನೂನು ಪರಿಕಲ್ಪನೆ ಬರುತ್ತೆ. ಸಾಕ್ಷ್ಯವನ್ನು ವಶಪಡಿಸಿಕೊಂಡಾಗಿನಿಂದ ಅದು ಫೊರೆನ್ಸಿಕ್ ಲ್ಯಾಬ್ ತಲುಪುವವರೆಗಿನ ಪ್ರತಿಯೊಂದು ಹೆಜ್ಜೆಯನ್ನು ದಾಖಲಿಸಬೇಕು. ಅಂದ್ರೆ ಯಾರು ಯಾವಾಗ ಎಲ್ಲಿಟ್ಟಿದ್ರು ಅಂತ. ಹೌದು. ಆದ್ರೆ ಈ ಪ್ರಕರಣದಲ್ಲಿ ಪೊಲೀಸ್ ಮಲ್ಖಾನ ಅಂದ್ರೆ ಸ್ಟೋರ್ ರೂಮ್ ರಿಜಿಸ್ಟರಲ್ಲಿ ದೊಡ್ಡ ಎಡವಟ್ಟಾಗಿತ್ತು. ದಿನಾಂಕಗಳು ಒಂದಕ್ಕೊಂದು ತಾಳೆಯಾಗುತ್ತಿರಲಿಲ್ಲ. ಒಂದ್ ನಿಮಿಷ, ಕೇವಲ ಪೊಲೀಸ್ ಸ್ಟೋರ್ ರೂಮ್ ರಿಜಿಸ್ಟರ್ನಲ್ಲಿ ದಿನಾಂಕ ತಪ್ಪಾಗಿದೆ ಅನ್ನೋ ಒಂದೇ ಕಾರಣಕ್ಕೆ ಇಷ್ಟು ದೊಡ್ಡ ಸಾಕ್ಷ್ಯವನ್ನ ಕೋರ್ಟ್ ತಳ್ಳಿ ಹಾಕಿತ್ತಾ? ಮೇಲ್ನೋಟಕ್ಕೆ ಹಾಗೆ ಅನ್ಸ್ಬಹುದು. ಆದರೆ ಈ ಸರಪಳಿಯಲ್ಲಿನ ಗೊಂದಲ ಅಂದ್ರೆ ಆ ಸಾಕ್ಷ್ಯವನ್ನು ಯಾರೋ ತಿದ್ದಿರಬಹುದು ಅಥವಾ ಬೇಕಂದನೆ ಬೇರೆ ರಕ್ತವನ್ನು ಅಂಗಿಯ ಮೇಲೆ ಹಚ್ಚಿರಬಹುದು ಅನ್ನೋ ಅನುಮಾನವನ್ನು ಹುಟ್ಟುಹಾಕುತ್ತೆ. ಓಹೋ, ಅಂದ್ರೆ ಪೊಲೀಸರು ಸಾಕ್ಷ್ಯವನ್ನು ಸುರಕ್ಷಿತವಾಗಿ ಇಟ್ಟಿದ್ರು ಅನ್ನೋದಕ್ಕೆ ಆ ರಿಜಿಸ್ಟರ್ ಒಂದೇ ಆಧಾರ. ಆ ಕೊಂಡಿಯೇ ತುಂಡಾದಾಗ ಆ ಲ್ಯಾಬ್ ವರದಿ ಕೇವಲ ಬೆಲೆಯಿಲ್ಲದ ಕಾಗದವಾಗುತ್ತೆ. ಹೌದು, ಪ್ರಕ್ರಿಯೆ ಇಲ್ಲಿ ಬಹಳ ಮುಖ್ಯ. ಹಾಗಾದ್ರೆ ಈ ಅಂಗಿಯ ಸಾಕ್ಷ್ಯವು ಹೋದ ಮೇಲೆ ಫೋನ್ ರೆಕಾರ್ಡ್ಗಳ ಕಥೆ ಏನಾಯ್ತು ಅಂತ ನೀವು ಕೇಳಬಹುದು. ಹೌದಲ್ಲ, ಪೂರಣ್ಮಲ್ ಮತ್ತು ಮುಖ್ಯ ಆರೋಪಿಯಾದ ಪತಿಯ ನಡುವೆ ನಿರಂತರ ಕರೆಗಳಾಗಿದ್ವು ಅಂತ ತೋರಿಸಲು ಪೊಲೀಸರು ಕಾಲ್ ಲಾಗ್ಗಳನ್ನು ಕೊಟ್ಟಿದ್ರಲ್ವಾ? ಇದರಲ್ಲೇನೋ ಸಮಸ್ಯೆ ಆಯಿತು? ಸಮಸ್ಯೆ ಇದ್ದದ್ದು ಆ ಸಾಕ್ಷ್ಯದ ಸ್ವರೂಪದಲ್ಲಿಯಲ್ಲ, ಅದನ್ನು ಮಂಡಿಸಿದ ರೀತಿಯಲ್ಲಿ. ಎವಿಡೆನ್ಸ್ ಆಕ್ಟ್ನ ಸೆಕ್ಷನ್ 65B ಅಡಿಯಲ್ಲಿ ಎಲೆಕ್ಟ್ರಾನಿಕ್ ಸಾಕ್ಷ್ಯಕ್ಕೆ ಕಡ್ಡಾಯವಾಗಿ ಒಂದು ಅಧಿಕೃತ ಪ್ರಮಾಣಪತ್ರವನ್ನು ನೀಡಬೇಕು. ಆದರೆ ಪೊಲೀಸರು ಟೆಲಿಕಾಂ ಕಂಪನಿಯ ಅಧಿಕಾರಿಯನ್ನ ನೇರವಾಗಿ ಕೋರ್ಟ್ಗೆ ಕರೆತಂದು ಸಾಕ್ಷಿ ಹೇಳಿಸಬಹುದಿತ್ತಲ್ವೇ? ಒಂದು ಪ್ರಮಾಣಪತ್ರಕ್ಕಾಗಿ ಇಡೀ ಸಾಕ್ಷ್ಯವನ್ನೇ ತಿರಸ್ಕರಿಸುವುದು ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ನೋಡಿ, ಡಿಜಿಟಲ್ ಡೇಟಾವನ್ನು ಸುಲಭವಾಗಿ ತಿದ್ದಬಹುದು. ಕೇವಲ ಬಾಯ್ಮಾತಿನ ಸಾಕ್ಷ್ಯ ನಡೆಯಲ್ಲ. ಆ ದಾಖಲೆಯನ್ನು ಯಾವ ಕಂಪ್ಯೂಟರ್ನಿಂದ ಯಾವಾಗ ತೆಗೆಯಲಾಗಿದೆ ಅನ್ನೋ ತಾಂತ್ರಿಕ ಮೆಟಾಡೇಟಾವನ್ನು ಆ ಪ್ರಮಾಣಪತ್ರ ದೃಢೀಕರಿಸುತ್ತೆ. ಓ, ಅರ್ಥವಾಯಿತು. ಆ ಪ್ರಮಾಣಪತ್ರವಿಲ್ಲದಿದ್ದರೆ ವಾಟ್ಸ್ಆಪ್ ಸಂದೇಶಗಳಾಗ್ಲಿ, ಕಾಲ್ ಲಾಗ್ಗಳಾಗ್ಲಿ ಅವು ಕೇವಲ ಕಾಗದದ ಚೂರುಗಳಷ್ಟೇ ಅಲ್ವಾ? ಹೌದು. ಹಾಗಾಗಿ ಈ ಇಡೀ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠಗಳು ಬಹಳಷ್ಟಿವೆ. ಖಂಡಿತ.
ಸಾಮಾನ್ಯ ಜನರಿಗೆ ಇದರ ಮೊದಲ ಪಾಠ ಅಂದ್ರೆ ಕೇವಲ ಅನುಮಾನವೇ ಅಪರಾಧಕ್ಕೆ ಸಾಕ್ಷಿಯಾಗಲಾರದು. ನಿಜ. ವಾಟ್ಸ್ಆಪ್ ಪ್ರಿಂಟೌಟ್ಗಳನ್ನು ಯಾರು ಬೇಕಾದ್ರೂ ತೆಗೆಯಬಹುದು, ಆದರೆ 65B ಪ್ರಮಾಣಪತ್ರವಿಲ್ಲದೆ ಅವುಗಳಿಗೆ ಕೋರ್ಟ್ನಲ್ಲಿ ಬೆಲೆಯಿಲ್ಲ. ಇನ್ನು ವಕೀಲರಿಗೂ ಇದರಲ್ಲಿ ಪಾಠವಿದೆ. ಹೌದು, ಪೊಲೀಸರ ಮಲ್ಖಾನ ರಿಜಿಸ್ಟರ್ಗಳನ್ನು ಕಟ್ಟುನಿಟ್ಟಾಗಿ ಪರಿಶೀಲಿಸಬೇಕು ಮತ್ತು ಸರಿಯಾದ ಪ್ರಮಾಣಪತ್ರವಿಲ್ಲದ ಡಿಜಿಟಲ್ ಸಾಕ್ಷಿಗಳನ್ನು ತಕ್ಷಣವೇ ಆಕ್ಷೇಪಿಸಬೇಕು. ಇವೆಲ್ಲವನ್ನೂ ನೋಡಿದಾಗ ಸಾಕ್ಷ್ಯದ ಈ ತಾಂತ್ರಿಕ ನಿಯಮಗಳು ಕೇವಲ ನ್ಯಾಯಾಲಯದ ಅನಗತ್ಯ ವಿಳಂಬದಂತೆ ಕಾಣುವುದಿಲ್ಲ. ಬದಲಾಗಿ ಇವು ನಮ್ಮನ್ನು ರಕ್ಷಿಸುವ ಬಲವಾದ ಸಾಂವಿಧಾನಿಕ ಕವಚಗಳು. 100% ಸತ್ಯ. ಪೊಲೀಸರ ಕಳಪೆ ತನಿಖೆ ಮತ್ತು ಸುಳ್ಳು ಆರೋಪಗಳಿಂದ ಸಾಮಾನ್ಯ ಜನರನ್ನು ಇವೇ ಕಾಪಾಡುವುದು. ಇಲ್ಲದಿದ್ರೆ ಯಾರು ಬೇಕಾದ್ರೂ ಪೂರನ್ಮಲ್ನಂತೆ ಸುಳ್ಳು ಪ್ರಕರಣದಲ್ಲಿ ಸಿಲುಕಿ ಜೈಲು ಸೇರ್ಬೇಕಾಗತ್ತಿತ್ತು. ಆ ಅಮಾಯಕ ಕಳೆದುಕೊಂಡ ಆ ದಿನಗಳನ್ನು ಯಾರೂ ಹಿಂದಿರುಗಿಸಲು ಸಾಧ್ಯವಿಲ್ಲ. ಆದರೆ ಈ ತೀರ್ಪು ಭವಿಷ್ಯದಲ್ಲಿ ಇಂತಹ ಅನ್ಯಾಯವಾಗದಂತೆ ತಡೆಯುತ್ತೆ. ಹೌದು. ಈಗ ಈ ಆಳವಾದ ವಿಶ್ಲೇಷಣೆಯನ್ನು ಮುಗಿಸುವ ಮುನ್ನ ಒಂದು ಕುತೂಹಲಕಾರಿ ಪ್ರಶ್ನೆ ಎದುರಾಗುತ್ತೆ. 2010ರ ಕಾಲದ ಕೇವಲ ಕಾಲ್ ಲಾಗ್ಗಳನ್ನು ಸಾಬೀತುಪಡಿಸಲು ನ್ಯಾಯಾಲಯ ಇಷ್ಟೆಲ್ಲ ಕಠಿಣ ನಿಯಮಗಳನ್ನು ಪಾಲಿಸುತ್ತೆ ಅಂದ್ರೆ ಭವಿಷ್ಯದಲ್ಲಿ ಏನಾಗಬಹುದು? ನೀವು ಹೇಳುತ್ತಿರುವುದು ಇಂದಿನ ಕೃತಕ ಬುದ್ಧಿಮತ್ತೆ, ಅಂದ್ರೆ AI ಮತ್ತು ಡೀಪ್ ಫೇಕ್ಗಳ ಯುಗದ ಬಗ್ಗೆ ಅಲ್ವಾ? ಹೌದು. ಒಬ್ಬರ ಧ್ವನಿಯನ್ನು ಅಥವಾ ಮುಖವನ್ನು ಕ್ಷಣಾರ್ಧದಲ್ಲಿ ನಕಲಿ ಮಾಡಬಹುದಾದ ಇಂದಿನ ದಿನಗಳಲ್ಲಿ ನಮ್ಮ ಡಿಜಿಟಲ್ ಹೆಜ್ಜೆಗುರುತುಗಳನ್ನು ನ್ಯಾಯಾಲಯಗಳು ಇನ್ನೆಷ್ಟು ಕಠಿಣವಾಗಿ ಪರೀಕ್ಷಿಸಬೇಕಾಗಬಹುದು ಎಂಬುದು ನಮ್ಮೆಲ್ಲರನ್ನು ಕಾಡುವ ದೊಡ್ಡ ಪ್ರಶ್ನೆಯಾಗಿದೆ.